स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बीजापुर जिला मुद्देबिहार तालुका में रही मेन बाजार द्यामोवाकी मंदिर के पास रही सदियों पुरानी स्कूल के साथ हुई नाइंसाफी को लेकर आज जो है कर्नाटका मुस्लिम काउंसिल की ओर से और इसी तरह से इसी स्कूल के पुराने स्टूडेंट और समाज चिंतकों की ओर से बीओ ऑफिस के सामने धरना प्रदर्शन किया। इस अवसर पर बात करते हुए इसी स्कूल के स्टूडेंट के एम रिसालदार और इसी तरह से LM नेकोडी और इस प्रोटेस्ट में शामिल दाऊल साहब सातिहाल, हाजी तेगी, कयूम चौधरी, रियाज मुल्ला और भी अन्य व्यक्ति थे मौजूद। तो आइए हम जानते हैं। नहीं खरीदते वो ये क्या है पूरा बीओ साहब क्या है उसे ये दिए सपोर्ट है उसके बाद से करते हैं बोली विश्वास से हमारा निर्णय क्या है हमें निकाले क्यों अगर हम आने वाले दिनों में इस काम को सही नहीं करेगा तो हमें भी इसे उसके बाद हम भी दोबारा वही काम करने वाले स्ट्राइक बैठने वाले इसको पर हाँ LM नहीं ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಅದು ಇದು ಪುಟಪ್ಪ ಫೈಲ್ ಪುಟಪ್ಪ ಆಗಿ ಮತ್ತೊಬ್ಬ ಟೀಚರ್ಗೆ ಸರ್ವೆ ಮಾಡ್ಲಕ್ಕಲ್ಲಿಗೆ ಸ್ಟಾರ್ಟ್ ಮಾಡ್ಬಿಟ್ಟು ವರ್ಕ್ ಏನ್ ಸ್ಟಾರ್ಟ್ ಮಾಡ್ತೀರಿ ಅದ್ರ ಇಂಟಿಮೇಷನ್ ನಮಗೆ ಗೊತ್ತಾಗಬೇಕ್ರಿ. ಈಗ ನಾವು ಮಾಡಕ್ ಹೊಂತೀವಿ ಅದು ಇದು ಮಾಡಕ್ ನಿಮ್ಗೆ ಹೇಳ್ಬೇಕಂದ್ರೆ ಅದು ಇಲ್ಲಿ ಮುದ್ದೆಗಳಲ್ಲ ಅಲ್ಲಿ ಒಬ್ಬರು ತಾಳಿಕೋಟ್ಗೆ ಎಕ್ಸೆಸ್ ಸಾರಿ ಕುಂಟೋಜಿ ಎಕ್ಸೆಸ್ ಟೀಚರ್ ಅದ 10 ಹುಡುಗ 3 ಮಂದಿ ಟೀಚರ್ ಅಲ್ಲೊಬ್ಬ ಟೀಚರ್ ಅದ ಅಲ್ಲಿ ಮುದ್ದೆಬಾಳಿ ಯಾರು ಅಂದ್ರೆ ಅವ್ರ ಹೆಸರು ಆ ವಕೀಲ ತಂಗಿ ಬೆಸ್ಟ್ ಟೀಚರ್. ಅವರು ಸರ್ವೆ ಅಲ್ಲಿ ಮಾಡ್ತಾರೆ ಮಕ್ಕಳು ಜಮಾಯಿಸ್ಲಾಕ್ಬೇಕು ಸಾಲಿ ಚಾಲು ಮಾಡಕ್ ಬೇಕಲ್ಲ. ಇಲ್ಲಿಯೋ ಮಕ್ಕಳು ಕೆಲವು ಹಲ್ಲೆ ಅದಾವ ಅವರು 10 ಮಕ್ಕಳು ಅಡ್ಜಸ್ಟ್ಮೆಂಟ್ ಮಾಡಕ್ಕಿಲ್ಲ ಅವಕಾಶ ಐತಿ. ತುರ್ತಾಗಿ ಮಕ್ಕಳು ಸಂಖ್ಯೆ ಹಾಕಿನೇ ಪ್ರಪೋಸಲ್ ಕಳಿಸ್ರಿ. ಈಗಾಗಲೇ ಸರ್ವೆ ಮಾಡಿದ್ರೆ ಸರ್ವೆ ರಿಪೋರ್ಟ್ ಆಗಿ ಈ ರೀತಿ ಬಂದಿತ್ತು. ಆ ಮುದ್ದೆ ಬೆಳೆ ಇಲ್ಲ ಅಂದ್ರೆ ಇನ್ನೂತ ಮುದ್ದೆ ಬೆಳೆ ಇಲ್ಲ ಅಂದ್ರೆ ಹೆಂಗ್ ಟೈಮ್ ಇವತ್ತು ಅವ ಹೆಡ್ ಕ್ವಾರ್ಟರ್ನಾಗ ಇರೋದಿಲ್ಲ ನೌಕರದಾರ ಅಂದ್ರೆ ಹೆಂಗ್ ಹೇಳ್ರಿ ಅಂತ ಮುಖ್ಯ ಬಜಾರ್ದಲ್ಲಿರ್ತಕ್ಕಂಥ ಶತಮಾನ ಕಂಡ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಹಾಗೂ ಹಳೆಯ ಶಾಲೆಯಲ್ಲಿ ಶಿಫ್ಟ್ ಆಗಿದ್ದು ಆ ಶಾಲೆಯನ್ನು ಪುನರ್ಜೀವನಗೊಳಿಸಿ ಶತಮಾನ ಕಂಡ ಶಾಲೆಯನ್ನು ಪುನರ್ಜೀವನಗೊಳಿಸಿ ಅಲ್ಲಿ ಪುನಃ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ನಾವು ಮಾನ್ಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದು ಉಪನಿರ್ದೇಶಕರು ಅದನ್ನು ಮಂಜೂರು ಮಾಡ್ತಂತ ಹೇಳಿದ್ದಾರೆ. ಒಂದು ವಾರದಲ್ಲಿ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಮತ್ತು ಅದನ್ನು ಪುನರುಜ್ಜೀವನಗೊಳಿಸಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು DDP ಆಗಿ ಬರೋದ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. BS ಅವಳಿಗೆ BO ಮುದ್ದೇವೆ. ಆ ಶಾಲೆಯನ್ನು ಆ ಶಾಲೆಯ ಜಾಗವನ್ನು ಸರ್ಕಾರ ಹಂತದಲ್ಲಿ ಹಸ್ತಾಂತರಗೊಳ್ಳುವ ಒಂದು ಸೂಚನೆ ಅಧಿಕೃತ ದಾಖಲೆ ನಮ್ಮ ಕೈ ಸೇರಿದೆ. ಅದು ದುರಾದೃಷ್ಟಕರ ವಿಷಯ. ಒಬ್ಬರು ದಾನ ಕೊಟ್ಟಿದ್ದ ಜಾಗೆ ಸರ್ಕಾರ ಹಂತದಾಗನೇ ಇದು ಮಾಡಾಕತ್ತಾರ. ದಯವಿಟ್ಟು ಆ ಶಾಲೆಯನ್ನು ಶಾಲೆಯಾಗಿ ಉಳಿಸ್ಬೇಕು. ಅದು ಪರಿವರ್ತನೆ ಆಗುವುದು, ಬೇರೆಯವ್ರಿಗೆ ಹಸ್ತಾಂತರ ಮಾಡಬಾರ್ದು. 100 ವರ್ಷದ ಶಾಲೆ ವಿದೌಟ್ ಸರ್ಕಾರ ಇಂಟಿಮೇಷನ್ ಇಲ್ಲದೆ ಶಿಕ್ಷಣ ಇಲಾಖೆಯ ಒಂದು ಅನುಮತಿ ಇಲ್ಲದೆ ಸ್ಥಳಾಂತರ ಮಾಡ್ಯಾರ. ಅವಾಗ ನಾವು ವಿರೋಧ ಮಾಡಿದೆವು. ಧರಣಿ ಮಾಡಿದಾಗ ಅಲ್ಲೊಂದು LPS ಸ್ಟಾರ್ಟ್ ಆಯ್ತು. ಆದ್ರೆ LPS ಡೈಸ್ಕೋಡ್ ಇರದೇ ಇರುವುದರಿಂದ ಶಾಲೆ ಬಂದಾಯ್ತು. ಮತ್ತು ಅವ್ರು ಟೀಚರ್ ನಿವೃತ್ತಿ ಆದ್ರು. ಅದಕ್ಕೇನಾಯ್ತು, ಶಾಲೆ ಬಂದ್ ಮಾಡಿದ ನಂತರ ಪುನಃ ಆ ಶಾಲೆ ಆರಂಭ ಆಗಿಲ್ಲ. ಡೈಸ್ಕೋಡ್ ಸೊಲಾಗೆ 2 ವರ್ಷ ಇತ್ತು. ಅದಕ್ಕೆ ದಯವಿಟ್ಟು ಈಗಾಗಲೇ ನಿಮ್ಮ ಮೇಲೆ ಭರವಸೆ ಇದೆ, ನಮಗೂ ಗೊತ್ತಿದೆ. ಯಾಕಂದ್ರೆ ನಮ್ಮ ಬೇಡಿಕೆಗಳನ್ನು ನಿಮ್ಮ ಕಾಲಾವಕಾಶ ನಾವು ಕೊಡ್ತಾ ಇದೀವಿ. ಈ ಮುಂಚೆ 2 ತಿಂಗಳಿಂದ ಸತತವಾಗಿ ನಿಮ್ ಲೆಟರ್ ಬರ್ಕೊತಾ ಇದೀವಿ. ನಾವು ಧರಣಿ ಮಾಡ್ತೀವಿ, ನಾವು ಸ್ಟ್ರೈಕ್ ಮಾಡ್ತೀವಿ, ಧರಣಿ ಮಾಡ್ತೀವಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಂತ. ಆದ್ರೆ ನೀವು ಬರ್ದಂತ ಲೆಟರ್ಗಳಿಗೆ DDP ಆಫೀಸ್ನಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾವು ಧರಣಿ ಕುಂತಿದ್ದೇವೆ. ಎಲ್ಲರೂ ಓಲ್ಡ್ ವಿದ್ಯಾರ್ಥಿಗಳು, ಮುಸ್ಲಿಂ ಕೌನ್ಸಿಲ್ಗಳು. ಮುಂದಿನ ದಿನಮಾನಗಳಲ್ಲಿ 1 ವಾರ ಕಾಲಾವಕಾಶ ನಾವು ಕೊಡ್ತೀವಿ. ಅದ್ರೊಳಗೆ ಆರಂಭ ಆಗದೆ ಇದ್ರೆ ರಸ್ತಾ ರೋಕೋ ಮಾಡುವುದಾಗ್ಲಿ, ಶಾಲೆಗೆ ಮುಂದೆ ಧರಣಿ ಮಾಡುವಾಗ್ಲಿ, ನಿಮ್ಮ ಆಫೀಸ್ ಮುಂದೆ ಆಗುವಾಗ್ಲಿ, ಓಲ್ಡ್ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಪ್ರತಿಭಟನೆ ಮಾಡ್ಲಾಕ ನಾವು ನಿರ್ಧಾರ ಕೈಗೊಂಡಿವಿ. ಅದೇ ರೀತಿ ಈಗ ಶಾಲೆ ದುರಸ್ತಿಗೆ ಬೇಕಾಗುವಂತ ಹಣಕಾಸು ನೆರವು ಸಹ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡಲು ತಯಾರಾಗಿದ್ದಾರೆ. ಅವ್ರು ಎಲ್ಲರೂ ಸೇರಿ ನಾವು ಶಾಲೆ ಏನೈತಿ ಪುನಃ ಅಲ್ಲಿ ಸ್ಥಾಪನೆ ಮಾಡ್ಬೇಕು. ಯಾಕಂದ್ರೆ ಊರಿನ ಕೇಂದ್ರ ಸ್ಥಳದ ಶಾಲೆ
ಎಲ್ಲ ಅಲ್ಲಿ ಮಕ್ಕಳಿಗೆ ಸಮೀಪ ಆಗುತ್ತೆ. ಇಲ್ಲಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ದೂರ ಹೋಗ್ಬೇಕಾಗತ್ತೆ. ದಯವಿಟ್ಟು ನಾವು ನಮ್ಮ ಬೇಡಿಕೆ ಏನೈತಿ, ಶಾಲೆ ಆರಂಭಿಸಬೇಕು, ಜಾಗ ಉಳಿಸಬೇಕು, ಕಟ್ಟಡ ದುರಸ್ತಿ ಆಗ್ಬೇಕು. ಅದಕ್ಕೆ ಅಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗೆ ನಾವು ಶಿಕ್ಷಕರ ಸಂಬಳಕೊಳ್ಳಲಿಕ್ಕೂ ನಮ್ಗೆ ಹಿರಿಯರು ತಯಾರಿದ್ದೀವಿ. ಅಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ 2 ಪ್ರಾರಂಭ ಆಯ್ತು. ಮತ್ತು ವಿದ್ಯಾರ್ಥಿ ಲೈಬ್ರರಿ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ರೀತಿಯಿಂದ ನೀವು ಅವತ್ತು ಆ ರೀತಿಯನ್ನು ಓಲ್ಡ್ ವಿದ್ಯಾರ್ಥಿಗಳ ಜೊತೆ ಸೇರಿ CRC ಅವರು ಆ ಬಿಲ್ಡಿಂಗ್ ದುರಸ್ತಿಗೆ ಅವರು ದುಡ್ಡು ಕೊಡ್ತಾರೆ. ಅದ್ರ ಜೊತೆ ಸೇರಿ ಅವರು ಜವಾಬ್ದಾರಿ ವಹಿಸಿ ಅವ್ರಿಗೊಂದು ಅಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಅವಕಾಶ ಮಾಡಬೇಕು. ನಿಮ್ಮ ಒಂದು ಲಿಖಿತ ಒಂದು ಪ್ರಸ್ತಾವನೆ ಕಳಿಸಿದ್ದಕ್ಕೆ ಒಂದು ಪತ್ರದಿಂದ ಇವತ್ತು ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ಈ ಒಂದು ನಮ್ಮ ಧರಣಿ ಸತ್ಯಾಗ್ರಹ ತಾತ್ಕಾಲಿಕವಾಗಿ ಹಿಂಪಡೆಯುತ್ತೇವೆ. ಅದಕ್ಕೆ ದಯವಿಟ್ಟು ನೀವು ಕ್ರಮ ಕೈಗೊಳ್ಳಕಂದು ಈ ಹೋರಾಟಗಾರರ ಮುಖಾಂತರ ನಾವು ವಿನಂತಿಸಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.